ಎಲ್ಲರೂ ನಮಸ್ಕಾರ. ಇಲ್ಲೇನಾಗ್ತೈತಿ ಅಂತಂದ್ರೆ ಪಾಂಡವರನ್ನು ಕೃಷ್ಣ ಕಾಪಾಡ್ತಾನ ಅನ್ನುವಂಥ ಭರವಸೆ ಗೊತ್ತಿರ್ತೈತಿ ಶಕುನಿಗೆ. ಹೀಗಾಗಿ ಅವನು ಈ ಕೌರವರು ಯಾವಾಗಲೂ ಕಚ್ಚಾಡುವಂಗೆ ಪಾಂಡವರನ್ನ ಒಂದು ದ್ವೇಷ ಮಾಡುವಂಗೆ ಭಾವನೆಯನ್ನು ಬೆಳೆಸ್ಕೊತ ಹೋಗ್ತಾನೆ. ವಾರಣಾವತದಲ್ಲಿ ಪಾಂಡವರಿದ್ದದ್ದು ಅರಗಿನ ಮನೆಯಿಂದ ಪಾರಾಗಿ ಹೋಗ್ತಾರೆ. ಮುಂದೆ ಏನಾಗ್ತೈತಿ ಅಂತಂದ್ರೆ ಇವನು ಅವರನ್ನು ದ್ಯೂತಕ್ಕೆ ಇವನೇ ಆಮಂತ್ರಣ ಕೊಡಿಸ್ತಾನೆ ದುರ್ಯೋಧನ ಕಡೆಯಿಂದ. ಯಾಕಂದ್ರೆ ತನ್ನ ಕಡೆ ದಾಳಗಳಿರ್ತಾವಲ್ಲ ಅವುಗಳನ್ನು ಉಪಯೋಗ ಮಾಡ್ಕೋಬೇಕು, ಇದು ಒಳ್ಳೆಯ ಸರಿಯಾದಂಥ ಸಮಯ ಅನ್ನೋದು ಅವನಿಗೆ ಗುರ್ತಾಕೈತಿ. ಅದು ಯುಧಿಷ್ಠರ ಮತ್ತು ಅವನ ತಮ್ಮಂದಿರನ್ನು ನೀನು ದ್ಯೂತಕ್ಕೆ ಕರಿ, ನೀನು ಗೆಲ್ಲುವಂಗೆ ನಾ ಮಾಡ್ತೀನಿ, ಅವ್ರನ್ನ ಪಣಕ್ಕದಲ್ಲಿ ಸೋಲಿಸುವಂಗೆ ನಾ ಮಾಡೇ ಮಾಡ್ತೀನಿ ಅಂತಂದು ಹೇಳಿ ಭರವಸೆಯನ್ನು ಕೊಡ್ತಾನೆ. ಅವ್ರು ದ್ಯೂತಕ್ಕೆ ಕರೀತಾರೆ. ಸುಮ್ಮನೆ ಒಂದು ಏನೋ ಒಂದು ಇದರಲ್ಲಿ ಆಗುವಂಥ ದ್ಯೂತ ಕ್ರೀಡೆ. ಆ ನಂತರ ಪಣವನ್ನು ಒಡ್ಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಶಕುನಿನೇ ಅಂತಾನೆ ಇದಂಥ ದ್ಯೂತ. ಪಣ ಒಡ್ಡದ ಅದಕ್ಕೆ ಏನಂತಂದ್ರೆ ಮಜಾ ಬರೋದಿಲ್ಲ. ಸಣ್ಣದಾಗಿ ಪಣ ಒಡ್ರಿ ಅನ್ಕೊಂತ ಏನಂತಂದ್ರೆ ಈ ಪಾಂಡವರು ಎಲ್ಲವನ್ನೂ ಕಳ್ಕೊತಾರೆ. ಕೊನೆಗೆ ತಮ್ಮಂದಿರನ್ನು ಅವನೇ ತರ್ಪಣಕ್ಕಿಡ್ತಾನೆ. ಆದರೆ ದ್ರೌಪದಿಯನ್ನು ಗೊತ್ತಿರ್ತೈತಿ ಶಕುನಿಗೆ. ಆನಂತರ ದ್ರೌಪದಿಯನ್ನು ಏನಂತಂದ್ರೆ ಕರೆತರಾಕ ದುರ್ಯೋಧನ ಕಳಿಸ್ತಾನೆ. ಅವಾಗ ಅವನು ಪ್ರಚೋದನೆ ಮಾಡ್ತಾನೆ ಶಕುನಿ. ಅವಳಿಗೆ ಅವಮಾನವನ್ನು ಮಾಡಿ ಸೀರೆಯನ್ನು ಸೆಳೆದು ಮಾಡಿ ಅವರನ್ನು ಏನಂತಂದ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತಂದು ಹೇಳಿ ಆತ ಕಳಿಸ್ತಾನೆ. ಆ ಪಗಡೆ ಆಟದಲ್ಲಿ ಒಂದು ಏನು ಮಾಡಿರ್ತಾರ ಅಂತಂದ್ರೆ ಪಗಡೆನ ದಾಳಗಳನ್ನು ನಡೆಸೋದು, ದಾಳಗಳನ್ನು ಉರುಳಿಸೋದು ಶಕುನಿ ಕೌರವರ ಕಡೆಯಿಂದ. ಮೊದಲ ಹೇಳ್ತಾನೆ, ನನ್ನ ಪಗಡೆ ಅಂದರೆ ಭಾಳ ಇಷ್ಟ, ನಾ ದಾಳಗಳನ್ನು ಉರುಳಿಸ್ತೇನೆ, ಕಾಯಿಗಳನ್ನು ದುರ್ಯೋಧನ ನಡೆಸಬೇಕು ಅಂತ ಹೇಳಿ. ಇವನ ಒಳಸಂಚೆಯನ್ನು ಗೊತ್ತಿರೋದಿಲ್ಲ ಪಾಂಡವ್ರಿಗೆ, ಅವರು ಒಪ್ಕೊಂತಾರೆ. ಆ ಆಟದೊಳಗೆ ಇವ ಏನಂತಂದ್ರೆ ಆ ಕಾಯಿಗಳನ್ನು ನೋಡ್ತಾ ಎಷ್ಟು ಬೀಳ್ಬೇಕನ್ನುವಂಥ ನಿರ್ಧಾರವನ್ನು ಮನಸ್ಸಿನೊಳಗೆ ಮಾಡಿಕೊಂಡು ಅಷ್ಟು ನಿರ್ಧಾರವನ್ನು ಅಂದ್ರೆ ಆ ದಾಳಗಳಿಗೆ ಇದು ಮಾಡ್ತಿರ್ತಾನೆ. ಆ ದಾಳಿಗಳಿಗೆ ಸ್ಮರಣೆಯನ್ನು ಮಾಡ್ತಿರ್ತಾನೆ. ತನ್ನ ತಂದೆ ಆತ್ಮನ ಅದರಾಗಿರ್ತೈತಲ್ಲ, ಅಷ್ಟು ದಾಳಗಳನ್ನು ಒಗೆದ ಕೂಡಲೇ ಅವ ಯಾವ ಒಂದು ನಂಬರ್ ಬೇಕಾಗಿರ್ತೈತಲ್ಲ ಅದೇ ಸಂಖ್ಯೆ ಬೀಳ್ತಾ ಇರ್ತೈತಲ್ಲ, ಅದೇ ಸಂಖ್ಯೆ ಬೀಳ್ತಾ ಇರ್ತೈತಿ. ಹಿಂಗೆ ಇವರೆಲ್ಲರೂ ಆಶ್ಚರ್ಯ ಆಗುವಂಗೆ ಅವ ಏನು ಮಾಡ್ತಾನೆ, ದಾಳಗಳನ್ನು ತಾನೇ ಉರುಳಿಸಿ ಪಾಂಡವರು ಎಲ್ಲವನ್ನೂ ಕಳೆದುಕೊಳ್ಳುವಂಗೆ ಮಾಡ್ತಾನೆ. ಎಲ್ಲವನ್ನೂ ಕಳೆದುಕೊಂಡು ಮಾಡಿ ಅವ್ರಿಗೆ ಏನಂತಂದ್ರೆ ಈ ಒಂದು ಅರಣ್ಯವಾಸಕ್ಕೆ ಕಳಿಸ್ತಾನೆ. ಅದೆಲ್ಲ ಅರಣ್ಯವಾಸ ಮುಗಿದು ಬಂದ್ರೂ ಕೂಡ ಸಂಧಾನ ಇದ್ದು ವಿಫಲಾಗಿ ಕುರುಕ್ಷೇತ್ರ ಯುದ್ಧದ್ದು ನಡೀತೈತಿ. ಆ ಕುರುಕ್ಷೇತ್ರ ಯುದ್ಧದೊಳಗೂ ಕೂಡ ಶಕುನಿ ತಾನೇ ಅವನು ಪರೋಕ್ಷವಾಗಿ ಭಾಗವಹಿಸ್ತಿರೋದಿಲ್ಲ, ಅವನಿಗೆ ನೋಡೋದಿರ್ತೈತಿ. ಕೌರವರು ತನ್ನ ಕಣ್ಣು ಮುಂದೆ ಸಾಯಬೇಕು, ಯಾಕಂದ್ರೆ ಅವನು ಕಿಚ್ಚಿರ್ತೈತಿ. ತನ್ನ ಕಣ್ಣು ಮುಂದೆ ತನ್ನ 99 ಸಹೋದರರು, ತನ್ನ ತಂದೆ ತಾಯಿ ಎಲ್ಲರೂ ಸತ್ತದ್ದು ಅವನು ಕಿಚ್ಚಿರ್ತೈತಿ. ಅದರಂತೆ ಈ ಧೃತರಾಷ್ಟ್ರ ಮಕ್ಕಳು ಎಲ್ಲರೂ ಸಾಯೋದನ್ನ ನಾನು ನೋಡಬೇಕು ಅಂಥೇಳಿ ಪರೋಕ್ಷವಾಗಿ ಆತ ಯುದ್ಧವನ್ನು ಮಾಡ್ತಿರೋದಿಲ್ಲ. ಪ್ರತಿದಿನ ನೋಡ್ತಾ ಇರ್ತಾನೆ ಕೌರವರು ಎಷ್ಟೆಷ್ಟು ಜನ ಸಾಯ್ತಾರ ಅಂತೇಳಿ. ಭೀಮಗೆ ಭಾಳ ಕಿಚ್ಚ ಇರ್ತೈತಿ, ಭಾಳ ಸಿಟ್ಟಿರ್ತೈತಿ. ಕೌರವರನ್ನು ಹೆಚ್ಚು ಜನರನ್ನ ಕೊಲ್ತಾ ಇರೋವನ್ನ ಭೀಮ. ಅವ್ರು ಹುಡುಕ್ಯಾಡ್ಕೊಂಡು ಹೋಗಿ ಕೊಲ್ತಾ ಇರ್ತಾನೆ ಭೀಮ. ಅವ್ರು ಹೆಂಗೆ ಕೊಲ್ತಿರ್ತಾರೆ ಹಂಗೆ ಶಕುನಿ ಸಂತೋಷವನ್ನು ಅನುಭವಿಸ್ತಾ ಇರ್ತಾನೆ. ಅವನ ಸೇಡು ತೀರ್ತಾ ಇರ್ತೈತಿ. ಕೊನೆಗುಳದ ದುರ್ಯೋಧನ. ಆಮೇಲೆ ಕೊನೆಯ ದಿನ ಪಾಂಡವರೆಲ್ಲ ನೋಡ್ತಾರೆ, ಶಕುನಿ ಎಲ್ಲಿಯೂ ಕಾಣಿಸೋದಿಲ್ಲ. ಅವ ಇನ್ನೂ ಏನಂತಂದ್ರೆ ಉಳ್ಕೊಂಡಿರ್ತಾನೆ, ಕೊನೆಯ ದಿನದವರೆಗೂ ಉಳ್ಕೊಂಡಿರ್ತಾನೆ. ಯಾಕಂದ್ರೆ ದುರ್ಯೋಧನ ಒಬ್ಬ ನೋಡ್ದಾನ, ಅವನು ಸಾಯಬೇಕು. ಆ ಧೃತರಾಷ್ಟ್ರ ಸಂಕಟ ಪಡ್ತಿರ್ತಾನಲ್ಲ, ಅದನ್ನು ಇವ ಕಣ್ಣಾರೆ ಕಾಣ್ತಾ ಇರ್ತಾನೆ, ಆನಂದ ಪಡ್ತಿರ್ತಾನೆ. ನನ್ನ ಜನರ ಎಲ್ಲರನ್ನೂ ನನ್ನ ಕಣ್ಣು ಮುಂದೆ ಕೊಲ್ಲಿಸಿದೆ ಅಲ್ಲ, ಈಗ ನಿನ್ನ ಸಂಕಟನವನ್ನು ನಾನು ನೋಡಿ ಸಂತೋಷ ಪಡ್ತೀನಿ ಅಂತಂದು ಹೇಳಿ ಮನಸ್ಸಿನೊಳಗೆ ಸಂತೋಷ ಪಡ್ತಿರ್ತಾನೆ ಅವನು, ಕ್ರೂರ ಸಂತೋಷ. ಆವಾಗ ಏನಾಗ್ತೈತಿ ಅಂತಂದ್ರೆ ಆ ಕೊನೆಯ ದಿನ ಅವನು ಸಹದೇವನ ಕಣ್ಣಿಗೆ ಬೀಳ್ತಾನೆ ಶಕುನಿ.
ಸಹದೇವಿಗೆ ಇವ್ರಿಗೆ ಪಾಂಡವ್ರೂ ಸಿಟ್ಟಿರ್ತೈತಿಲ್ಲ, ದಾಳಗಳನ್ನು ತಾನೇ ಉರುಳಿಸ್ತಿರ್ತಾನ, ಇವನು ಮಾಡ್ತಿರ್ತಾನ. ಶಕುನಿ ಕುತಂತ್ರಗಳನ್ನು ಮೊದಲಿಂದನೂ ನೋಡ್ಕೊತ ಬಂದಿರ್ತಾರೆ ಪಾಂಡವರು. ಆದ್ರೆ ಅವನು ಇಷ್ಟು ಅವನಿಗೆ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟಿರ್ತಾನೆ ಧೃತರಾಷ್ಟ್ರ ದುರ್ಯೋಧನರು. ಅವನು ಯಾರು ತಡೆಯೋರೇ ಇರುವುದಿಲ್ಲಲ್ಲ. ಅದಕ್ಕೆ ಹಿಂಗಾಗಿ ಧೃತರಾಷ್ಟ್ರನ ಹುಡುಕಿಕೊಂಡು ಹೋಗಿ ಅವನನ್ನು ಸಹದೇವ ಇದ್ದಂಗೆ ಕೊಲ್ತಾನೆ. ರಣರಂಗದಲ್ಲಿ ಬಿದ್ದು ಬಿಟ್ಟಿರ್ತಾನ ಶಕುನಿ. ಜೀವ ಇನ್ನೂ ಹಿಡ್ಕೊಂಡಿರ್ತಾನ. ಯಾಕೆ ಹಿಡ್ಕೊಂಡಿರ್ತಾನ ಅಂದ್ರೆ ದುರ್ಯೋಧನನ ಮರಣದ ವಾರ್ತೆಯನ್ನು ನಾನು ಕೇಳಬೇಕು ಅನ್ನುವಂಥ ಹಠದಿಂದ ಹಿಡ್ಕೊಂಡಿರ್ತಾನೆ, ಜೀವನ ಹಿಡ್ಕೊಂಡಿರ್ತಾನೆ. ಕೊನೆಗೆ ಭೀಮನಿಂದ ದುರ್ಯೋಧನ ಹತ ಆದ ಅನ್ನುವಂಥ ಒಂದು ಸುದ್ದಿಯನ್ನು ಕೇಳಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಅವಾಗ ಏನಾಗ್ತೈತಿ ಅಂತಂದ್ರೆ ಈ ಗಾಂಧಾರಿಗೆ ಭಾಳ ಸಂಕಟಕ್ಕೈತಿ. ಇದ್ದೊಬ್ಬ ಮಗನೂ ಸತ್ನಲ್ಲ ಅಂತೇಳಿ ಬಹಳ ಸಂಕಟವನ್ನು ಅನುಭವಿಸ್ತಾಳೆ. ತನ್ನ ದಾಸಿಗೆ ಹೇಳ್ತಾಳೆ, ನನ್ನ ಯುದ್ಧರಂಗದೊಳಗೆ ಸ್ವಲ್ಪ ಕರ್ಕೊಂಡು ಹೋಗು ಅಂಥೇಳಿ. ಆಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇದು ದುರ್ಯೋಧನನ ಒಂದು ಶವ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಕುಂತು ಗಾಂಧಾರಿ ಎಷ್ಟೋ ಅವನನ್ನೆಲ್ಲ ಮೈಯನ್ನು ದಡುವಿ ಮಾಡಿ ಜೋರಾಗಿ ಅಳ್ತಿರ್ತಾಳೆ ಎದೇಳಿ ಬಿಡ್ಕೊಂಡು. ಆನಂತರ ದಾಸಿ ಮತ್ತೆ ಮುಂದೆ ಕರ್ಕೊಂಡು ಹೋಗ್ತಿರ್ತಾಳೆ. ಇದು ದುಶ್ಯಾಸನನ ಶವ. ಇವರು ಒಬ್ಬೊಬ್ಬರನ್ನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇರ್ತಾರೆ. ಇದು ದುಶ್ಯಾಸನ ಬಿದ್ದಾನ ಇಲ್ಲಿ, ಅವನ ದೇಹ ಎಲ್ಲ ಛಿದ್ರ ಆಗೈತಿ, ಹೀಗೆಲ್ಲ ಹೇಳ್ತಾ ಇರ್ತಾಳೆ. ಆಕಿ ಗಾಂಧಾರಿ ಎದೆ ಬಡ್ಕೊಂಡು ಹೋಗ್ತಾ ಇರ್ತಾಳೆ. ತನ್ನ ಮಕ್ಕಳು ಎಲ್ಲಿ ಬಿದ್ದಿರ್ತಾರೆ, ಕೆಲವೊಬ್ರು ಸಿಗ್ತಾರೆ, ಕೆಲವೊಬ್ರು ಸಿಗೋದಿಲ್ಲ. ಮೊದಲು ಸತ್ತವರೆಲ್ಲ ಅಗ್ನಿ ಸಂಸ್ಕಾರವನ್ನು ಮಾಡಿಬಿಟ್ಟಿರ್ತಾರೆ. ಆನಂತರ ಕೊನೆಗೆ ಒಂದು ದೇಹ ಬರ್ತೈತಿ ಶಕುನಿದು. ಆ ಶಕುನಿಯ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಇವನು ನಿನ್ನ ಅಣ್ಣ ಶಕುನಿ ಅಂತ ಹೇಳ್ತಾಳೆ. ಅಯ್ಯೋ ಅಣ್ಣ ಶಕುನಿ ಅಂತ ಹೇಳಿ ಅಲ್ಲಿಯೂ ಆಕೆ ಅಳತಾಳ. ಅದ್ದು ಇನ್ನು ಎದ್ದು ನಿಲ್ತಾಳ. ಎದ್ದು ನಿಂತುವಾಗ ಒಂದು ಗಹಗಹಿಸುವಂಥ ಒಂದು ನಗೆ ಕೇಳಿ ಬರ್ತೈತಿ. ಇದೇನಿದು ಅಂತ ಆಳಕ್ಕೆ, ಯಾರ್ದಿದು ಅಂದ್ಕೊಳಕ್ಕೆ ಗುರ್ತಾಕೈತಿ, ಶಕುನಿದದು. ಅವಾಗ ಶಕುನಿಯ ಆತ್ಮ ಇದ್ದದ್ದು ಮಾತಾಡ್ತೈತಿ. ನನ್ನ ಸೇಡು ತೀರ್ತು ತಂಗಿ ಗಾಂಧಾರಿ, ನನ್ನ ಸೇಡು ಇವತ್ತಿಗೆ ತೀರ್ತು. ನಿನ್ನ ಗಂಡ ಇಂಥ ಕೆಲಸವನ್ನು ಮಾಡಿದ್ದ. ನನ್ನ ಕಣ್ಣೆದುರಿಗೆ ಅನ್ನ ನೀರು ಕೊಡದ ಉಪವಾಸವಾಗಿ ನನ್ನೆಲ್ಲ ಅಣ್ಣಂದಿರನ್ನು, ನನ್ನ ತಂದೆ ತಾಯಿಯರನ್ನು ಕೊಂದಿದ್ದ. ಇಂಥ ದುರ್ವಾಸನೆ ತುಂಬಿದಂಥ ಸೆರೆಮನೆಯೊಳಗೆ ನಮ್ಮನ್ನಿಟ್ಟಿದ್ದ. ಯಾರಿಗೂ ಅಂತ್ಯ ಸಂಸ್ಕಾರ ಕೂಡ ಮಾಡಲಿಲ್ಲ. ಗಾಂಧಾರಿ, ನನ್ನ ಸೇಡು ಇವತ್ತಿಗೆ ತೀರ್ತು. ಅವನ ಕಣ್ಣೆದುರಿಗೆ ಅವನೆಲ್ಲ ಮಕ್ಕಳು ಸಾಯೋದನ್ನು ನಾನು ಏನಂತಂದ್ರೆ ನೋಡಬೇಕು ಅನ್ಕೊಂತ ನಾನು ನಿಮ್ಮೊಳಗೆ ನಿನ್ನ ಮಕ್ಕಳನ್ನು ನಾನು ವೈರಗಳನ್ನು ದುರ್ಬುದ್ಧಿಯನ್ನು ನಾನು ತುಂಬಿ ತಯಾರು ಮಾಡಿದೆ. ಇನ್ನು ಮೇಲೆ ಏನಿಲ್ಲ, ನಾನು ಮುಕ್ತಿ ಸಿಗ್ತೈತಿ. ಇನ್ನು ನನ್ನ ತಂದೆಗೆ ನಾನು ಭೇಟಿಯಾಗಿ ಹೇಳ್ತೀನಿ, ನನಗೆ ಮುಕ್ತಿ ಇನ್ನು ಸಿಗ್ತೈತಿ ಗಾಂಧಾರಿ, ನೀ ದುಃಖಿಸ್ಬೇಡ ಅಂತ ಹೇಳ್ತಾನೆ. ಹೇಳಿ ಅದು ಇದನ್ನಾಗಿಬಿಡ್ತೈತಿ ಆತ್ಮ ಇದ್ದದ್ದು. ಆವಾಗ ಗಾಂಧಾರಿ ಕೆಳಗೆ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಇದು ಶಕುನಿಯ ಕತೆ. ಶಕುನಿ ತನ್ನ ಸೇಡನ್ನು ಯಾವ ರೀತಿ ತೀರಿಸ್ಕೊಂಡ, ಅವನಿಗೆ ಆದಂಥ ಅನ್ಯಾಯ ಏನು ಅನ್ನೋದು ಒಂದು ಕುರಿತಾದಂಥ ಒಂದು ಕತೆ. ಮತ್ತು ಉಳಿದ ಕತೆಗಳನ್ನು ನಾನು ಮತ್ತೆ ಹೇಳ್ತೀನಿ.